ಹಾಳು ಮಾಡಿದ್ಯಲ್ಲೋ. ನಾನು ಎಷ್ಟೋ ಹೇಳ್ದೆ ಮಾವ, ನನ್ ಮಾತು ಕೇಳಿಲ್ಲ. ಸಾಕು ಸುಮ್ಮನೆ. ಮದುವೆ ಉಳಿದೋದು ಇನ್ನು 10 ದಿವಸ. ಬೀದ್ ಬಿದ್ದೆ ಇರೋದು 100 ರೂಪಾಯಿ ಹುಟ್ಲಿಲ್ಲ. ಬಾದಲ್ ತೋರಣ ಕಟ್ಟಕ್ಕೆ ಹೋಗಿತ್ತಲ್ವೇ, ಮದುವೆ ಮಾಡಕ್ ಹೇಗೆ ಸಾಧ್ಯ? ಅದಕ್ಕೆ ಬೀಗಿತಿ ಒಂದು ಲೆಟರ್ ಬರ್ದ್ಬಿಟ್ಟೆ, ಬೇಗ ಬನ್ನಿ ಮದುವೆ ವಿಷಯ ಮಾತಾಡ್ಬೇಕು ಅಂತ. ಬಂದ್ರೆ ಏನ್ ಮಾಡ್ತೀಯಾ? ನೇರವಾಗಿ ಹೇಳ್ಬಿಡ್ತೀನಿ, ಮದುವೆ ಮಾಡಕ್ ನನ್ ಕೈ ಶಕ್ತಿ ಇಲ್ಲ ಅಂತ. ಅಲ್ವೋ, ನಂಜನ್ಗಳು ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟೋ ನಿಂಗೆ ಏನು ಅವಸರ ಆಗಿತ್ತು ಕಾಗದ ಬರೆಯೋಕೆ? ನಿನ್ ದುರಾದೃಷ್ಟ, ಆ ಜಮೀನು ಯಾರು ಕೊಂಡ್ಕೊಳ್ಳಿಲ್ಲ. ಅದು ಹಾಳಾಗಿ ಹೋಗ್ಲಿ ಅಂತ ಅಂದ್ರೆ ಇಲ್ಲಿ ಕಾಗದ ಬರೆದೆಲ್ಲ ಕುಲ್ಗಡಿಸ್ಬಿಟ್ಟಿಯಲ್ಲ, ಈಗೇನ್ ಮಾಡ್ತೀಯಾ? ಗಣೇಶ, ಇದೇನ ಮನೆ? ಅರೆ ಬೀಗ್ರು, ಯಾವಾಗ ಬಂದ್ರಿ, ಹೇಗ್ ಬಂದ್ರಿ? ನಿಮ್ ಕಾಗದ ನನಗ್ ಸಿಕ್ತು. ಅವರು ಊರಲ್ಲಿರ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇದೇ ಸರಿ ಅಂತ ನಿರ್ಧಾರ ತಗೊಂಡ್ ನಾನೇ ಬಂದ್ಬಿಟ್ಟೆ. ಚಿಕ್ಕಪ್ಪ, ಇವರೇ ನಮ್ ಬೀಗ್ರು ಗುಂಡೂರಾಯರು. ಗುಂಡೂರಾಯರೇ, ಇವರೇ ನಮ್ ಚಿಕ್ಕಪ್ಪ ಜಲಂಧರ್ ಸುಬ್ಬು ಅಂತ. ಗಣೇಶ, ಈಗ ಇವ್ರು ಅವರು ಅಂದ್ರಲ್ಲ, ಯಾರವರು? ಅವ್ರ ಹೆಂಡತಿ. ಹೆಂಡತಿನ ಯಾರಾದ್ರೂ ಅವರು ಇವರು ಅಂತಾರೇನೋ? ನಮ್ ಬಲೆಗ್ ಬಿದ್ದಿರೋ ಸರಿಯಾದ ಪ್ರಾಣಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ.